ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ಟೀಫನ್ ಹಾಕಿಂಗ್ 20 ಮತ್ತು 21ನೇ ಶತಮಾನದಲ್ಲಿ ಪ್ರಪಂಚ ಕಂಡಂತ ಅತ್ಯುನ್ನತ ವಿಜ್ಞಾನಿಗಳಲ್ಲಿ ಇವರು ಕೂಡ ಒಬ್ಬರು. ಹಾಕಿಂಗ್ಗೆ 21 ವರ್ಷ ಇರುವಾಗ ALS ಎನ್ನುವ ಒಂದು ಕಾಯಿಲೆ ಬರುತ್ತೆ. ಅದು ಸಾಮಾನ್ಯವಾಗಿ 50 ವರ್ಷ ಮೇಲ್ಪಟ್ಟವರಿಗೆ ಬರುತ್ತದೆ. ಈ ಕಾಯಿಲೆ ಬಂದವರಲ್ಲಿ ಹೆಚ್ಚಿನ ಜನ ಸಾವನ್ನಪ್ಪಿದ್ರು. ALS ನಿಂದ ಹಾಕಿಂಗ್ಗೆ ನಡೆಯೋದಕ್ಕಾಗೋದಿಲ್ಲ, ತಿನ್ನೋದಕ್ಕಾಗೋದಿಲ್ಲ ಮತ್ತು ಮಾತನಾಡೋದಕ್ಕಾಗೋದಿಲ್ಲ. ಆದ್ರೆ ಒಂದು ಕಂಪ್ಯೂಟರ್ನ ಸಹಾಯದಿಂದ ಅವರು ಜನರೊಂದಿಗೆ ಮಾತನಾಡುತ್ತಿದ್ದರು. ALS ಕಾಯಿಲೆ ಬಂದಾಗ ಡಾಕ್ಟರ್ ಹಾಕಿಂಗ್ಗೆ ಹೇಳಿದ್ರು, ನೀವಿನ್ನು ಕೇವಲ 2 ವರ್ಷ ಬದುಕುತ್ತೀರಿ ಅಂತ. ನಂತರ ಹಾಕಿಂಗ್ 55 ವರ್ಷ ಬದುಕಿ ಡಾಕ್ಟರ್ನ ಮಾತನ್ನು ಸುಳ್ಳು ಅಂತ ಪ್ರೂವ್ ಮಾಡಿದ್ರು. ಒಂದು ಟ್ಯೂಬ್ನ ಸಹಾಯದಿಂದ ಆಹಾರವನ್ನ ಸೇವಿಸ್ತಾ ಇದ್ರು, ಮತ್ತೊಂದು ಟ್ಯೂಬ್ನ ಸಹಾಯದಿಂದ ಉಸಿರಾಡ್ತಾ ಇದ್ರು. ಮಾತನಾಡಲು ಅವರ ವೀಲ್ ಚೇರ್ನಲ್ಲಿ ಒಂದು ವಿಶೇಷ ಕಂಪ್ಯೂಟರ್ ಅನ್ನ ಜೋಡಿಸಲಾಗಿತ್ತು. ಅವರ ಹಲ್ಲಿನ ಒಂದು ಸ್ನಾಯುವಿನ ಮೂಲಕ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡುತ್ತಿದ್ದರು. ಈ ರೀತಿ ಅವರ ಭಾವನೆಗಳನ್ನ ಜನರಿಗೆ ತಿಳಿಸುತ್ತಿದ್ದರು. ಅವರ ಬಾಡಿಯ ಪಾರ್ಟ್ಸ್ ಪ್ಯಾರಲೈಸ್ ಆಗಿದ್ರು ಕೂಡ ಒಂದು ಪಾರ್ಟ್ ಮಾತ್ರ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಅದ್ಯಾವುದಂತ ಕೇಳಿದ್ರೆ ಹಾಕಿಂಗ್ ಬಳಿ ಎಕ್ಸ್ಟ್ರಾ ಆರ್ಡಿನರಿ ಬ್ರೈನ್ ಇತ್ತು. ಹಾಕಿಂಗ್ ನ ಬ್ರೈನ್ ತುಂಬಾ ಶಾರ್ಪ್ ಆಗಿದ್ದು ಯೋಚಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಶಕ್ತಿ ಬೇರೆಯವರಿಗಿಂತ ತುಂಬಾ ಚೆನ್ನಾಗಿತ್ತು. ಹಾಕಿಂಗ್ 55 ವರ್ಷ ವೀಲ್ ಚೇರ್ ನಲ್ಲೇ ಜೀವನ ಕಳೆದಿದ್ರು. ವೀಲ್ ಚೇರ್ ನಲ್ಲೇ ಕುಳಿತು ಅವರು ಒಟ್ಟು 8 ಪುಸ್ತಕಗಳನ್ನ ಬರೆದಿದ್ರು. ಐನ್ಸ್ಟೀನ್ ನ ನಂತರ ಪ್ರಪಂಚದ 2ನೇ ಅತಿ ದೊಡ್ಡ ವಿಜ್ಞಾನಿಯಾಗಿ ಬ್ರಹ್ಮಾಂಡದ ಬಗ್ಗೆ ಜಗತ್ತೇ ಆಶ್ಚರ್ಯ ಪಡುವ ಕೆಲವು ಆಶ್ಚರ್ಯಕರ ವಿಷಯಗಳನ್ನ ಬಹಿರಂಗಪಡಿಸಿದ್ರು. ಹಾಕಿಂಗ್ ಇವತ್ತು ನಮ್ಮೊಂದಿಗೆ ಇಲ್ಲದಿದ್ರು ಅವರ ಹಲವು ಥಿಯರಿಗಳು ಇನ್ನೂ ಜೀವಂತವಾಗಿದೆ. ಅದರಲ್ಲಿ ಬ್ಲ್ಯಾಕ್ ಹೋಲ್ ಥಿಯರಿ ಕೂಡ ಒಂದು. ಅವರ ಥಿಯರಿ ಮತ್ತು ಪ್ರಿಡಿಕ್ಷನ್ ರಿಸರ್ಚರ್ಸ್ ಮತ್ತು ಸೈಂಟಿಸ್ಟ್ ಗಳನ್ನ ಆಶ್ಚರ್ಯಪಡಿಸುವುದು ಮಾತ್ರವಲ್ಲದೆ ಜನರಲ್ಲಿ ಭಯ ಮತ್ತು ಆತಂಕವನ್ನು ಹುಟ್ಟಿಸುತ್ತೆ. ಅದರಲ್ಲಿ ಕೆಲವು ಪ್ರಿಡಿಕ್ಷನ್ಗಳು ನಮ್ಮ ಭೂಮಿ ಮತ್ತು ಅದರ ವಿನಾಶದ ಬಗ್ಗೆ ತಿಳಿಸಿದ್ದಾರೆ. ಅದೇನಾದ್ರೂ ನಿಜವಾದ್ರೆ ಮುಂದಿನ 200 ವರ್ಷಗಳಲ್ಲಿ ನಮ್ಮ ಭೂಮಿ ಸಂಪೂರ್ಣವಾಗಿ ನಾಶವಾಗಬಹುದು. ಆ ಭಯಾನಕ ಪ್ರಿಡಿಕ್ಷನ್ ಯಾವುದಂತ ಈಗ ನೋಡೋಣ. ಪ್ರಿಡಿಕ್ಷನ್ ನಂಬರ್ 1. ಸ್ಟೀಫನ್ ಹಾಕಿಂಗ್ ಹೇಳುವ ಪ್ರಕಾರ ಮನುಷ್ಯರಿಗೆ ಇರುವ ಅತಿ ದೊಡ್ಡ ಅಪಾಯ ಸ್ಪೇಸ್ನಿಂದ ಬರುವ ಉಲ್ಕೆಗಳಿಂದಲ್ಲ, ಬದಲಿಗೆ ಮನುಷ್ಯರಿಂದಾನೆ. 2016ರಲ್ಲಿ ಹಾಕಿಂಗ್ ಹೇಳಿದ್ರು, ವಿವಿಧ ವೈರಸ್ಗಳ ಜೊತೆ ಹೋರಾಟ ಮಾಡಲು ತಯಾರಿಸಿರುವ ವ್ಯಾಕ್ಸಿನ್ಗಳಲ್ಲಿ ಬಹಳಷ್ಟು ಜೆನೆಟಿಕಲಿ ಮಾಡಿಫೈಡ್ ಆಗಿತ್ತು ಅಂತ. ಇದರ ಅರ್ಥ ಏನಂದ್ರೆ ವೈರಸ್ನ DNA ಅನ್ನು ಬದಲಾಯಿಸುವ ಮೂಲಕ ಅವುಗಳನ್ನ ತಯಾರಿಸಲಾಗಿದೆ. ಆದ್ರೆ ಇದರಿಂದ ಮನುಷ್ಯರಿಗೆ ಏನೂ ಅಪಾಯ ಆಗೋದಿಲ್ಲ. ಇವರು ಹೇಳೋ ಪ್ರಕಾರ ಈ ತರಹದ ವ್ಯಾಕ್ಸಿನ್ಗಳು ಶಾರ್ಟ್ ಟರ್ಮ್ ಅಲ್ಲಿ ಪ್ರಯೋಜನಕಾರಿಯಾಗಿರುತ್ತೆ ಮತ್ತು ಇದರಿಂದ ಏನೂ ಆಗಲ್ಲ. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಮನುಷ್ಯರ DNA ಚೇಂಜ್ ಆಗಿ ನಿಧಾನವಾಗಿ ಮನುಷ್ಯರ ಪ್ರಾಣಕ್ಕೆ ಹಾನಿಯಾಗಬಹುದು. ಇಂದಿನ ದಿನಗಳಲ್ಲಿ ಔಷಧ ತಯಾರಕರು ಬೇರೆ ಬೇರೆ ವೈರಸ್ ಅನ್ನು ಮಿಶ್ರಣ ಮಾಡುವ ಮೂಲಕ ಒಂದು ವ್ಯಾಕ್ಸಿನ್ ಅನ್ನು ತಯಾರು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ರೋಟಾಟೆಕ್ ವ್ಯಾಕ್ಸಿನ್. ರೋಟಾ ವೈರಸ್ ನಿಂದ ಕಾಪಾಡಲು ಹುಟ್ಟಿದ ಮಕ್ಕಳಿಗೆ ಇದನ್ನು ಕೊಡ್ತಾರೆ. ಈ ವ್ಯಾಕ್ಸಿನ್ ಅನ್ನು ಮನುಷ್ಯ ಮತ್ತು ದನದ DNA ಅನ್ನು ಆಲ್ಟರ್ ಮಾಡುವ ಮೂಲಕ ತಯಾರಿಸಿದ್ರು. ಇದು ಮಕ್ಕಳನ್ನ ರೋಟಾ ವೈರಸ್ ನಿಂದ ಖಂಡಿತವಾಗಿ ಕಾಪಾಡುತ್ತೆ. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಮನುಷ್ಯರಿಗೆ ಅಪಾಯ ಆಗುತ್ತಾ ಇಲ್ವಾ ಅಂತ ಕಾಲವೇ ಉತ್ತರ ಕೊಡುತ್ತೆ. ಪ್ರಿಡಿಕ್ಷನ್ ನಂಬರ್ 2. ಸ್ಟೀಫನ್ ಹಾಕಿಂಗ್ 55 ವರ್ಷ ವೀಲ್ ಚೇರ್ ನಲ್ಲೇ ಕುಳಿತು ಬ್ರಹ್ಮಾಂಡದ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿದ್ರು. ಹಲವು ಸಮಯದ ರಿಸರ್ಚ್ ನ ನಂತರ ಈ ಒಂದು ನಿರ್ಣಯಕ್ಕೆ ಬಂದ್ರು, ಭೂಮಿಯಿಂದಾಚೆಗೂ ಅನ್ಯಗ್ರಹ ಜೀವಿ ಇದೆ ಮತ್ತೆ ಒಂದಲ್ಲ ಒಂದು ದಿನ ಅವು ಭೂಮಿಗೆ ಬರ್ತಾವೆ. ನಾನು ನಿಮ್ಮಲ್ಲಿ ಇದನ್ನೇ ಹೇಳೋಕೆ ಇಷ್ಟಪಡ್ತೇನೆ. ವಿಜ್ಞಾನದ ಪ್ರಕಾರ ನಮ್ಮ ಬ್ರಹ್ಮಾಂಡವು ಒಂದು ಬಿಗ್ ಬ್ಯಾಂಗ್ ನಿಂದ ಸೃಷ್ಟಿಯಾಗಿದೆ. ಆದ್ರೆ ಹಾಕಿಂಗ್ ನ ಥಿಯರಿ ಇದಕ್ಕಿಂತ ಸ್ವಲ್ಪ ಬೇರೆ ಇತ್ತು. ಹಾಕಿಂಗ್ ಹೇಳುವ ಪ್ರಕಾರ ಒಂದು ಬಿಗ್ ಬ್ಯಾಂಗ್ ಅಲ್ಲ, ಬದಲಿಗೆ ಮತ್ತೆ ಕೆಲವು ಬಿಗ್ ಬ್ಯಾಂಗ್ಗಳು ಸಂಭವಿಸಿದೆ. ಪ್ರತಿ ಬಿಗ್ ಬ್ಯಾಂಗ್ ಅಲ್ಲೂ ಬೇರೆ ಬೇರೆ ಯೂನಿವರ್ಸ್ ರಚನೆಯಾಗಿದೆ. ಇದರ ಅರ್ಥ ಏನಂದ್ರೆ ಹಾಕಿಂಗ್ಗೆ ಪ್ಯಾರಲಲ್ ಯೂನಿವರ್ಸ್ ನ ಬಗ್ಗೆ ನಂಬಿಕೆ ಇತ್ತು. ಆದ್ರೆ ಇಲ್ಲಿಯವರೆಗೆ ಬೇರೆ ಯೂನಿವರ್ಸ್ ನ ಬಗ್ಗೆ ಯಾವುದೇ ಸಾಕ್ಷಿ ಸಿಗ್ಲಿಲ್ಲ. ಆದ್ರೆ ಹಾಕಿಂಗ್ ದೃಢವಾಗಿ ನಂಬಿದ್ರು, ಮುಂದೆ ಒಂದು ದಿನ ಏಲಿಯನ್ಸ್ ರಿಸರ್ಚ್ ಮಾಡಲು ಭೂಮಿಗೆ ಬರ್ತಾವೆ. ರಿಸರ್ಚ್ ಮಾಡ್ತಾ ಮಾಡ್ತಾ ಕಾಲಕ್ರಮೇಣ ಭೂಮಿಯನ್ನೇ ವಶಪಡಿಸಿಕೊಳ್ತಾವೆ. ಪ್ರಿಡಿಕ್ಷನ್ ನಂಬರ್ 3. 2018ರಲ್ಲಿ ಅಂದ್ರೆ ಅವರ ಸಾವಿಗೂ 2 ವರ್ಷ ಮುಂಚೆ ಸ್ಟೀಫನ್ ಹಾಕಿಂಗ್ ಅವರ ಮಲ್ಟಿ ಯೂನಿವರ್ಸ್ ಥಿಯರಿಯನ್ನ ಪ್ರೂವ್ ಮಾಡಲು ಫೈನಲ್ ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡಿದ್ರು. ಅದರ ಹೆಸರಾಗಿತ್ತು ಎ ಸ್ಮೂತ್ ಎಕ್ಸಿಟ್ ಫ್ರಮ್
ಎಟರ್ನಲ್ ಇನ್ಫ್ಲೇಷನ್. ಇದರಲ್ಲಿ ಹಾಕಿಂಗ್ ಹೇಳಿದ್ರು ಈ ಬ್ರಹ್ಮಾಂಡವು ಬಿಗ್ ಬ್ಯಾಂಗ್ ನಿಂದ ಸೃಷ್ಟಿಯಾಗಿದೆ, ಆದ್ರೆ ಅದು ಇಲ್ಲಿಯವರೆಗೆ ಎಕ್ಸ್ಪ್ಯಾಂಡ್ ಆಗ್ತಾನೇ ಇದೆ. ಆದ್ರೆ ಒಂದು ಕಾಲದಲ್ಲಿ ಈ ರೀತಿ ಆಗುತ್ತೆ, ಈ ಬ್ರಹ್ಮಾಂಡವು ಇನ್ನಷ್ಟು ಎಕ್ಸ್ಪ್ಯಾಂಡ್ ಆಗಲು ಶಕ್ತಿಯ ಕೊರತೆ ಉಂಟಾಗುತ್ತದೆ. ಆ ಸಮಯದಲ್ಲಿ ಕಾಲಕ್ರಮೇಣ ಎಲ್ಲಾ ನಕ್ಷತ್ರಗಳು ಸಾಯುತ್ತದೆ ಮತ್ತು ಎಲ್ಲ ಕಡೆ ಕತ್ತಲೆಯು ಆವರಿಸುತ್ತದೆ. ಹಾಕಿಂಗ್ ಹೇಳುವ ಪ್ರಕಾರ ಇದೇ ಸಮಯದಲ್ಲಿ ನಮ್ಮ ಯೂನಿವರ್ಸ್ ಕೊನೆಯ ಸ್ಟೇಜ್ಗೆ ತಲುಪುತ್ತದೆ. ನಂತರ ಮನುಷ್ಯ ತನ್ನನ್ನು ಉಳಿಸಿಕೊಳ್ಳಲು ಬೇರೆ ಯೂನಿವರ್ಸ್ನಲ್ಲಿ ಒಂದು ಗ್ರಹವನ್ನು ಹುಡುಕಿ ಬದುಕಬೇಕಾದ ಪರಿಸ್ಥಿತಿ ಬರುತ್ತದೆ. ಪ್ರಿಡಿಕ್ಷನ್ ನಂಬರ್ 4. ಸ್ಟೀಫನ್ ಹಾಕಿಂಗ್ ರೋಬೋಟಿಕ್ ವೀಲ್ಚೇರ್ನ ಸಹಾಯದಿಂದ ಬದುಕುತ್ತಿರುವ ಸಮಯದಲ್ಲೂ ಕೂಡ ಅವರು ರೋಬೋಟ್ಗಳ ವಿರುದ್ಧ ಧ್ವನಿ ಎತ್ತುತ್ತಿದ್ದರು. ರೋಬೋಟ್ಗಳನ್ನ ಮನುಷ್ಯರ ಕೆಲಸವನ್ನ ಸುಲಭಗೊಳಿಸಲು ತಯಾರಿಸಲಾಗಿದೆ ಮತ್ತೆ ಅದು ದಿನದಿಂದ ದಿನಕ್ಕೆ ಅಪ್ಡೇಟ್ ಆಗ್ತಾನೆ ಇದೆ. ಇತ್ತೀಚಿನ ದಿನಗಳಲ್ಲಂತೂ ಈ ರೀತಿಯ ರೋಬೋಟ್ಗಳನ್ನು ತಯಾರಿಸಲಾಗಿದೆ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಮೂಲಕ ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಇದೆ. ಅದನ್ನ ನಮ್ಮಿಂದ ಊಹಿಸುವುದು ಕಷ್ಟ. ಸ್ಟೀಫನ್ ಹಾಕಿಂಗ್ ಪ್ರಿಡಿಕ್ಟ್ ಮಾಡಿದ್ದಾರೆ, ಒಂದಲ್ಲ ಒಂದು ದಿನ ರೋಬೋಟ್ ಎಷ್ಟು ಪವರ್ಫುಲ್ ಆಗುತ್ತೆ ಅಂದ್ರೆ ಒಂದು ರೋಬೋಟ್ ಮತ್ತೊಂದು ರೋಬೋಟ್ ಅನ್ನ ತಯಾರು ಮಾಡ್ತಾವೆ. ಮನುಷ್ಯರಲ್ಲಿ ಬುದ್ಧಿಶಕ್ತಿ ಇರುತ್ತದೆ, ಆದ್ರೆ ಅದು ಲಿಮಿಟೆಡ್ ಆಗಿರುತ್ತದೆ. ಇದಕ್ಕೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮನುಷ್ಯ ಒಂದು ಸಮಯದಲ್ಲಿ ಒಂದೇ ಕಡೆ ನೋಡಕ್ಕಾಗುತ್ತೆ ಮತ್ತು ಒಂದೇ ಕೆಲಸ ಮಾಡಕ್ಕಾಗುತ್ತೆ. ಆದ್ರೆ ರೋಬೋಟ್ನ ಬುದ್ಧಿಶಕ್ತಿ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ಬಹುದು. ಅದಕ್ಕೆ ಸರಿಸಮಾನವಾಗಿ ಮನುಷ್ಯನಿಂದ ಕಾಂಪೀಟ್ ಮಾಡೋಕ್ಕಾಗಲ್ಲ. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಸ್ರೇಲ್ನ ಐರನ್ ಡೂಮ್. ಇದು ಒಂದು ಇಂಟೆಲಿಜೆಂಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ. ಈ ಐರನ್ ಡೂಮ್ ಆಕಾಶದಲ್ಲಿರುವ ಹಲವಾರು ಮಿಸೈಲ್ಗಳನ್ನ ಒಂದೇ ಸಮಯದಲ್ಲಿ ನಾಶಪಡಿಸುತ್ತದೆ. ಇದು ಮಾತ್ರವಲ್ಲ, ಇದರ ಒಳಗೆ ಇರುವ ರೋಬೋಟ್ ಕೇವಲ 1 ಸೆಕೆಂಡ್ನ ಟೈಮ್ ಅಲ್ಲಿ ಹೆಚ್ಚು ಜನಸಂಖ್ಯೆ ಪ್ರದೇಶದ ಕಡೆ ಬರುವ ಮಿಸೈಲ್ ಅನ್ನ ಕಂಡುಹಿಡಿದು ಮೊದಲು ಅದನ್ನ ನಾಶಪಡಿಸುತ್ತೆ. ಸ್ಟೀಫನ್ ಹಾಕಿಂಗ್ ಹೇಳ್ತಾರೆ, ಒಂದು ದಿನ ರೋಬೋಟ್ ಎಷ್ಟು ಪವರ್ಫುಲ್ ಆಗುತ್ತೆ ಅಂದ್ರೆ ರೋಬೋಟ್ ಮನುಷ್ಯರನ್ನ ಕಂಟ್ರೋಲ್ ಮಾಡಲು ಪ್ರಯತ್ನಿಸುತ್ತೆ ಮತ್ತು ಅದರಲ್ಲಿ ಅದಕ್ಕೆ ಸಕ್ಸಸ್ ಕೂಡ ಸಿಗುತ್ತೆ. ಪ್ರಿಡಿಕ್ಷನ್ ನಂಬರ್ 5. ಈ ವಿಷಯ ನಮ್ಗೆಲ್ಲರಿಗೂ ಗೊತ್ತಿದೆ. ಹಿಂಸೆಯು ಮಾನವನ ಸಾಮಾನ್ಯ ಸ್ವಭಾವವಾಗಿದೆ. ಇದು ಮನುಷ್ಯ ಇರುವವರೆಗೂ ಕೊನೆಯಾಗುವಂತೆ ಕಾಣ್ತಿಲ್ಲ. ಈ ಹಿಂಸೆಗೆ ರೀಸೆಂಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಯುದ್ಧ. ಮಾನವ ತನ್ನನ್ನೇ ತಾನು ನಾಶಪಡಿಸಿಕೊಳ್ಳಲು ಶಸ್ತ್ರಗಳನ್ನು ಅಭಿವೃದ್ಧಿಪಡಿಸಿದ್ದಾನೆ. ಇದರಿಂದ ಒಂದೇ ಬಾರಿಗೆ ಪೂರ್ತಿ ಮಾನವ ಕುಲವನ್ನೇ ಅಳಿಸಬಹುದು. ಇದನ್ನ ವೆಪನ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂತಾನೂ ಹೇಳ್ತಾರೆ. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಮೆರಿಕ ಜಪಾನಿನ ನಗರವಾದ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ 2 ಅಟೋಮಿಕ್ ಬಾಂಬ್ ಹಾಕಿದ್ರು. ಇದರಿಂದ ಇಂದಿಗೂ ಕೂಡ ಈ ನಗರಗಳು ಅದರ ಪರಿಣಾಮವನ್ನು ಅನುಭವಿಸುತ್ತಿದೆ. ಸ್ಟೀಫನ್ ಹಾಕಿಂಗ್ ಹೇಳ್ತಾರೆ, ಏನಾದ್ರೂ ಮನುಷ್ಯರು ಒಟ್ಟಿಗೆ ಬದುಕಲು ಕಲಿಯದಿದ್ದರೆ ಒಂದು ದಿನ ಪರಸ್ಪರ ಕಿತ್ತಾಡುತ್ತಾ ನ್ಯೂಕ್ಲಿಯರ್ ವಾರ್ ಪ್ರಾರಂಭಿಸುತ್ತಾರೆ. ಇದೇ ಈ ಜಗತ್ತಿನ ಅಂತಿಮ ದಿನಗಳಾಗಿರುತ್ತದೆ. ಪ್ರಿಡಿಕ್ಷನ್ ನಂಬರ್ 6. ಸ್ಟೀಫನ್ ಹಾಕಿಂಗ್ ಹೇಳಿದ ಅತ್ಯಂತ ಭಯಾನಕ ಪ್ರಿಡಿಕ್ಷನ್ ಯಾವುದಂದ್ರೆ ಗ್ಲೋಬಲ್ ವಾರ್ಮಿಂಗ್. ಹಾಕಿಂಗ್ ಹೇಳ್ತಾರೆ, ನಮ್ಮ ಭೂಮಿ ಈ ಎಲ್ಲ ತೊಂದರೆಯಿಂದ ತಪ್ಪಿಸಿಕೊಂಡ್ರೂ ಕೂಡ ಮುಂದಿನ 600 ವರ್ಷಗಳ ನಂತರ ಈ ಜಾಗದಲ್ಲಿ ಮನುಷ್ಯ ಬದುಕಲು ಸಾಧ್ಯವಿಲ್ಲ. ಯಾಕಂದ್ರೆ ಆ ಸಮಯದಲ್ಲಿ ಅರಣ್ಯಗಳು ನಾಶವಾಗುತ್ತದೆ, ಸಮುದ್ರದಲ್ಲಿ ನೀರು ಬರಿದಾಗುತ್ತದೆ ಮತ್ತು ಮನುಷ್ಯ ಬದುಕಿದ್ದ ಅಂತ ಹೇಳೋಕೆ ಯಾವುದೇ ಸಾಕ್ಷಿಗಳು ಸಿಗುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಅತಿಯಾದ ಪಳೆಯುಳಿಕೆ ಇಂಧನಗಳ ಬಳಕೆ. ಹಾಕಿಂಗ್ ಹೇಳುವ ಪ್ರಕಾರ ಮುಂದಿನ 600 ವರ್ಷಗಳ ನಂತರ ಭೂಮಿ ಯಾವ ರೀತಿ ವಾತಾವರಣದಿಂದ ಕೂಡಿರುತ್ತೆ ಅಂದ್ರೆ ಈಗ ಶುಕ್ರ ಗ್ರಹದಲ್ಲಿ ಇರುವ ರೀತಿ. ಭೂಮಿಯ ಸಾಮಾನ್ಯ ಉಷ್ಣತೆ 250 ಡಿಗ್ರಿ ಸೆಲ್ಸಿಯಸ್ಗೆ ತಲುಪುತ್ತದೆ. ನೀರಿನ ಬದಲಿಗೆ ಸಲ್ಫ್ಯೂರಿಕ್ ಆಸಿಡ್ ಮಳೆಯಾಗುತ್ತದೆ. 360 km/h ವೇಗದಲ್ಲಿ ಬಿಸಿಯಾದ ಗಾಳಿ ಬೀಸುತ್ತದೆ. ಭೂಮಿಯ ತಾಪಮಾನ ಎಷ್ಟಿರುತ್ತೆ ಅಂದ್ರೆ ಓಯನ್ ನಲ್ಲಿ ಆಹಾರ ಬೇಯಿಸಲು ಬಳಸುವ ಹೀಟ್ಗೆ ಸಮನಾಗಿರುತ್ತದೆ. ಸ್ನೇಹಿತರೆ, ಯಾವ ರೀತಿ ಸ್ಟೀಫನ್ ಹಾಕಿಂಗ್ ಅವರ 2 ವರ್ಷದ ಜೀವಿತಾವಧಿಯನ್ನ 55 ವರ್ಷಕ್ಕೆ ಬದಲಿಸಿದ್ರು, ಅದೇ ರೀತಿ ನಾವೆಲ್ಲರೂ ನಮ್ಮ ಭೂಮಿಯ ಜೀವಿತಾವಧಿಯನ್ನ ಒಂದೊಂದು ಗಿಡ ಬೆಳೆಸುವ ಮೂಲಕ ಹೆಚ್ಚಿಸಬಹುದು. ವಿಡಿಯೋದ ಬಗ್ಗೆ ನಿಮಗೇನಿಸ್ತು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಎಂದು ಕೇಳುತ್ತಾ ಮತ್ತೆ ಸಿಗೋಣ ಮತ್ತೊಂದು ಒಳ್ಳೆಯ ವಿಡಿಯೋದ ಜೊತೆಗೆ.